ಹಾಯ್ ಎಲ್ಲರಿಗೂ ನಮಸ್ಕಾರ, ಶುಭ ಮಧ್ಯಾಹ್ನ. ನಿಮ್ಮ ಕನ್ನಡ ಕೃಷಿ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು 25 ಜುಲೈ 2025 ಶುಕ್ರವಾರ. ಇಂದಿನ ಶುಂಠಿಯ ರೇಟ್ ಹೇಗಿದೆ ಅಂತ ನೋಡೋಣ. ಎಲ್ಲರೂ ಕಾಯ್ತಾ ಇದ್ದೀರಾ ಅನ್ಸತ್ತೆ, ಇವತ್ತಿನ ರೇಟ್ ಜಾಸ್ತಿ ಆಗಿರ್ಬೋದಾ ಅಥವಾ ಕಡಿಮೆ ಆಗಿದೆಯಾ ಅಂತ. ಯಾಕಂದರೆ ನಮ್ಮ ರೈತರು ಕಷ್ಟಪಟ್ಟು ಶುಂಠಿ ಬೆಳೆದಿದ್ದಾರೆ. ಕಳೆದ ವರ್ಷ ರೇಟ್ ಸಿಗಲಿಲ್ಲ, ಈ ವರ್ಷ ಏನಾಗುತ್ತೋ ಏನೋ ಅಂತ ಕಾಯ್ತಾ ಇದ್ದಾರೆ. ಶ್ರಾವಣ ಶುರು ಆಗಿದೆ, ಹಬ್ಬಗಳು ಕೂಡ ಬರ್ತಾ ಇರೋದ್ರಿಂದ ಕೆಲವು ತರಕಾರಿಗಳ ರೇಟ್ ಮತ್ತು ಬೇಡಿಕೆಗಳು ಜಾಸ್ತಿ ಆಗತ್ತೆ. ಮತ್ತು ಕೆಲವೊಂದು ತರಕಾರಿ ರೇಟ್ ಕೂಡ ಜಾಸ್ತಿ ಆಗಿದೆ, ಅದರಲ್ಲಿ ಶುಂಠಿನೂ ಕೂಡ ಒಂದು. ಯಾಕಂದರೆ ಸಗಟು ವ್ಯಾಪಾರಿಗಳಿಂದ ಬೇಡಿಕೆ ಹೆಚ್ಚಾಗಿದೆ, ಹಾಗಾಗಿ ಶುಂಠಿ ರೇಟ್ ಆಗಿದೆ. ಅದರಲ್ಲೂ ಹಳೆ ಶುಂಠಿಗೆ ಮಾತ್ರ ರೇಟ್ ಆಗಿದೆ. ಇನ್ನು ಹೊಸ ಶುಂಠಿಗೆ ಇವತ್ತು ಎಷ್ಟಿದೆ ಅಂತ ನೋಡೋಣ. ಒಂದು ತಕ್ಕ ಮಟ್ಟಿಗೆ ರೇಟ್ ಆಗಿತ್ತು, ಇವತ್ತು ಸ್ವಲ್ಪ ಡೌನ್ ಆಗಿದೆ ಹೊಸ ಶುಂಠಿಗೆ ಇವತ್ತಿನ ರೇಟು. ಹಾಗಿದ್ರೆ ಬನ್ನಿ ನೋಡೋಣ ಇವತ್ತಿನ ಶುಂಠಿ ರೇಟ್ ಏನಿದೆ ಅಂತ. ಮೊದಲಿಗೆ ನಮ್ಮ ಹಾಸನದಿಂದ ಶುರು ಮಾಡೋಣ. ಹಾಸನ ಹಳೆ ಶುಂಠಿ ರೇಟು 60 kg ಬ್ಯಾಗಿಗೆ 1700, 1800 ಮತ್ತು 2000 ರೂಪಾಯಿ ತನಕನೂ ಇವತ್ತು ರೇಟ್ ಇದೆ. ಇನ್ನು ಹೊಸ ಶುಂಠಿ 60 kg ಬ್ಯಾಗಿಗೆ 800, 900, 1000 ಮತ್ತು 1200 ರೂಪಾಯಿ ತನಕನೂ ರೇಟ್ ಇದೆ. ಒಳ್ಳೆ ಶುಂಠಿಗೆ 1200 ರೂಪಾಯಿವರೆಗೂ ಇದೆ. ಇನ್ನು ಕ್ವಾಲಿಟಿ ಕಡಿಮೆ ಇತ್ತು ಅಂತ ಅಂದರೆ 900, 800 ಈ ಥರ ರೇಟ್ ಇದೆ ಹೊಸ ಶುಂಠಿಗೆ. ಇನ್ನು ಶಿವಮೊಗ್ಗದಲ್ಲಿ ಕೆಜಿಗೆ 20 ರೂಪಾಯಿ ಇದೆ. ಹಾಗೆ ಕ್ವಿಂಟಾಲ್ಗೆ 1800ರಿಂದ 2500 ರೂಪಾಯಿ ತನಕನೂ ರೇಟ್ ಇದೆ. ಬೆಂಗಳೂರಲ್ಲಿ 3500 ರೂಪಾಯಿಂದ 4400 ರೂಪಾಯಿ ಪರ್ ಕ್ವಿಂಟಾಲ್ಗೆ ರೇಟ್ ಇದೆ. ಇದು ಕೂಡ ಹಳೆ ಶುಂಠಿ ರೇಟು. ರಾಮನಗರದಲ್ಲಿ ಇಲ್ಲೂ ಕೂಡ 3500ರಿಂದ 4400 ರೂಪಾಯಿವರೆಗೂ ರೇಟ್ ಇದೆ ಪರ್ ಕ್ವಿಂಟಾಲ್ಗೆ. ಇದು ಕೂಡ ಹಳೆ ಶುಂಠಿ ರೇಟೆ. ಮಡಿಕೇರಿಯಲ್ಲಿ 1250ರಿಂದ 1500 ರೂಪಾಯಿ ಪರ್ ಕ್ವಿಂಟಾಲ್ಗೆ ರೇಟ್ ಇದೆ. ಸೋಮವಾರಪೇಟೆಯಲ್ಲಿ 1250 ರೂಪಾಯಿಂದ 1500 ರೂಪಾಯಿವರೆಗೂ ರೇಟ್ ಇದೆ. ಇಲ್ಲಿ 14 ರೂಪಾಯಿ ಪರ್ kg ಇದೆ. ಇಲ್ಲೂ ಕೂಡ ರೇಟ್ ಜಾಸ್ತಿ ಆಗಿಲ್ಲ, ಕಡಿಮೆನೇ ಇದೆ. ಇನ್ನು ಹುಣಸೂರಲ್ಲಿ 11 ರೂಪಾಯಿ ಪರ್ kg ಇದೆ. ಕ್ವಿಂಟಾಲ್ಗೆ 1100 ರೂಪಾಯಿ ಇದೆ. ಹುಣಸೂರಲ್ಲೂ ಕಡಿಮೆನೇ ಇದೆ. ಬೆಂಗಳೂರು ಬಿನ್ನಿ ಮಿಲ್ಲಲ್ಲಿ 42 ರೂಪಾಯಿ ಪರ್ kg, ಕ್ವಿಂಟಾಲ್ಗೆ 4200 ರೂಪಾಯಿ ಇದೆ ಬೆಂಗಳೂರಲ್ಲಿ. ಇದು ಹಳೆ ಶುಂಠಿ ರೇಟು. ಇನ್ನು ಪಿರಿಯಾಪಟ್ಟಣದಲ್ಲಿ 15 ರೂಪಾಯಿ ಪರ್ kgಗೆ ಹಾಗೆ ಕ್ವಿಂಟಾಲ್ಗೆ 1500 ರೂಪಾಯಿ ಇದೆ. ಇದು ಕೂಡ ಹಳೆ ಶುಂಠಿ ರೇಟು. ಬೇಲೂರು ಹಳೆ ಶುಂಠಿಗೆ 60 kg ಬ್ಯಾಗಿಗೆ 1700ರಿಂದ 1800, 2000 ರೂಪಾಯಿ ತನಕನೂ ರೇಟ್ ಇದೆ. ಇನ್ನು ಹೊಸ ಶುಂಠಿಗೆ 800, 900, 1000 ಮತ್ತು 1200 ರೂಪಾಯಿ ತನಕನೂ ರೇಟ್ ಇದೆ. ಇದು ಹೊಸ ಶುಂಠಿ ರೇಟು 60 kg ಬ್ಯಾಗಿಗೆ. ಓಕೆ, ಇವತ್ತಿನ ರೇಟ್ ಇಷ್ಟಿದೆ. ಕೆಲವೊಂದು ಕಡೆ ಜಾಸ್ತಿ ಆಗಿದೆ, ಕೆಲವೊಂದು ಕಡೆ ಕಡಿಮೆ ಇದೆ, ಇನ್ನು ಕೆಲವು ಕಡೆ ಅಷ್ಟೇ ರೇಟ್ ಇದೆ. ಸೊ ಇವತ್ತಿನ ರೇಟ್ ರಿವರ್ಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ನೋಡಬೇಕು ಮುಂದಿನ ದಿನಗಳಲ್ಲಿ ಶುಂಠಿಗೆ ರೇಟ್ ಆಗುತ್ತೋ ಅಂತ ನೋಡೋಣ. ರೇಟ್ ಆಗಲಿ ಅಂತಲೇ ಆಶಿಸ್ತೀನಿ. ಯಾಕೆ ಅಂತ ಅಂದರೆ ಎಲ್ಲ ರೈತರು ಕೂಡ ಮಳೆ ಅನ್ನೋದು ನೋಡದೆ ತುಂಬ ಕಷ್ಟದಿಂದ ತಾವು ಬೆಳೆದಿರೋ ಬೆಳೆ ಉಳಿಸ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ತಕ್ಕ ಪ್ರತಿಫಲ ಸಿಗಲಿ ಅಂತ ಆಶಿಸ್ತೀನಿ. ಇನ್ನೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮೂರಲ್ಲಿ ಇವತ್ತು ಎಷ್ಟು ರೇಟ್ ಇದೆ ಅಂತ ಕಮೆಂಟ್ ಮಾಡಿ. ನಿಮ್ಮ ರೈತ ಫ್ರೆಂಡ್ಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಥ್ಯಾಂಕ್ ಯು.